ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಎಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡಿರಿ. ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದರು? ಹಲ್ಲೆಲೂಯಾ. ದೇವರ ಮೂಲ ವಾಕ್ಯ ಏನಾಗಿತ್ತು? ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಅನೇಕ ಅಂಶಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಓದುವಾರ ನಾವು ನೋಡಿದಂಥ ವಚನ ಯಾವುದ್ರಿ? ರೋಗದಲ್ಲಿ ಬಿದ್ದವರನ್ನು ಆತನ ಪಾದದ ಬಳಿಗೆ ಬಂದರೆ ಅವರನ್ನು ದೇವರು ಏನು ಮಾಡ್ತಾನೆ? ಉದ್ಧಾರ ಮಾಡ್ತಾನೆ, ಮೇಲಕ್ಕೆ ಎತ್ತುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಎಲ್ಲ ರೋಗಗಳಿಗಿಂತ ಬಹಳ ದೊಡ್ಡದಾಗಿರ್ತಕ್ಕಂಥ ರೋಗ ಯಾವ ರೋಗ? ಅದು ಪಾಪ ಎನ್ನುವ ರೋಗ. ಹಲ್ಲೆಲೂಯಾ. ಯಾವ ರೋಗ ರೀ? ಪಾಪ ರೋಗ. ಪಾಪ ರೋಗಕ್ಕೆ ಔಷಧಿನೇ ಇಲ್ಲ. ಯಾವ ವೈದ್ಯನು ಕೂಡ ಪಾಪ ರೋಗಕ್ಕೆ ಔಷಧ ಕೊಡೋದಕ್ಕೆ ಆಗೋದಿಲ್ಲ. ಎಲ್ಲ ಮನುಷ್ಯರು ಪಾಪಿಗಳು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಅನೇಕ ಜನರು ಪಾಪದಲ್ಲಿ ಏನಾಗಿದ್ದಾರಂತೆ? ಬಿದ್ದು ಹೋಗಿದ್ದಾರೆ, ಪಾಪಕ್ಕೆ ಒಳಗಾಗಿ ಹೋಗಿದ್ದಾರೆ, ಪಾಪದ ದಾಸತ್ವದಲ್ಲಿ ಜೀವಿಸ್ತಾ ಇದ್ದಾರೆ. ರಕ್ಷಣೆ ಹೊಂದಿದ ಮೇಲೆ ಅನೇಕರ ಬಳಿಯಲ್ಲಿ ಪಾಪ ಎನ್ನುವಂಥದ್ದು ಬರ್ತಾ ಇರುತ್ತೆ. ಅದನ್ನು ನಾವೇನು ಮಾಡಬೇಕು? ವಶ ಮಾಡಿಕೊಳ್ಳಬೇಕು. ಅದರ ಮೇಲೆ ನಾವು ಜಯವನ್ನು ಸಾಧಿಸಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ಪಾಪದಲ್ಲಿ ಬಿದ್ದವರನ್ನು ಕೂಡ, ಅವಮಾನದ ಪರಿಸ್ಥಿತಿಯಲ್ಲಿ ಬಿದ್ದವರನ್ನು ಕೂಡ ದೇವ್ರು ಏನು ಮಾಡ್ತಾರಂತೆ? ಮೇಲಕ್ಕೆತ್ತಾನಂತೆ. ಯಾವಾಗ ನೀವು ದೇವ್ರ ಮಕ್ಕಳಾಗ್ತಿರೋ ನಿಮ್ಮನ್ನು ದೇವರ ವಾಕ್ಯ ಏನಂತೇಳಿ ಕರೀತಂದರೆ, ನೀವು ಪರಿಶುದ್ಧರು ಅಂತೇಳಿ. ಹಲ್ಲೆಲೂಯಾ. ಪರಿಶುದ್ಧರಂದ್ರೆ ಏನರ್ಥ ರೀ? ಯಾವ ಕಲ್ಮಶ ದೋಷವಿಲ್ಲದ ಹಾಗೆ ಜೀವಿಸುವವರು, ಸೃಷ್ಟಿಕರ್ತನಾದ ಒಬ್ಬಾತನ ದೇವರಿಗೆ ಒಳಗಾಗಿ ನಡೆಯುವಂಥವ್ರು. ಈ ಲೋಕದ ಸಂಪ್ರದಾಯ ಪದ್ಧತಿಗಳಾಗಿರಲಿ, ಆಚರಣೆಗಳಾಗಲಿ ಕೈಕೊಳ್ಳಲಾರದೆ ದೇವರಿಗೆ ವಿಧೇಯತೆ ಉಳ್ಳವರಾಗಿ ಜೀವಿಸುವಂಥವ್ರು ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಅನೇಕರು ಪಾಪಕ್ಕೆ ದಾಸತ್ವದಲ್ಲಿ ಜೀವಿಸ್ತಾ ದೇವರಿಂದ ದೂರಾಗಿ ಹೋಗ್ತಾ ಇದ್ದಾರೆ. ದೇವರಿಂದ ಆ ಪಾಪ ಎನ್ನುವಂಥದ್ದು ನಮ್ಮಿಂದ ತೊಲಗಿ ಹೋಗಬೇಕಾದ್ರೆ, ಆ ಪಾಪದಿಂದ ದೇವರು ನಮ್ಮನ್ನು ತೊಲಗಿಸಿ ನಮ್ಮನ್ನು ಉದ್ಧಾರ ಮಾಡಬೇಕಾದ್ರೆ, ಆ ಪಾಪದಲ್ಲಿ ಬಿದ್ದಿರ್ತಕ್ಕಂಥವ್ರನ್ನ ದೇವರು ಪಾಪ ತೊಳೆದು ಆ ಪಾಪವನ್ನೆಲ್ಲ ನೀಗಿಸಬೇಕಾದ್ರೆ ಆತನ ಪಾದದ ಬಳಿಗೆ ನಾವು ಬರಲೇಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಮಸ್ಯೆಗಳ ಮಧ್ಯದಲ್ಲಿ ದೇವರು ಯಾವ ರೀತಿಯಾಗಿ ಸಮಸ್ಯೆಗಳ ಮಧ್ಯದಲ್ಲಿ ಇರ್ತಕ್ಕಂಥವ್ರನ್ನ ದೇವರು ಮೇಲಕ್ಕೆತ್ತಿದ್ರು, ರೋಗದಲ್ಲಿದ್ದಂಥವ್ರನ್ನ ದೇವರು ಮೇಲಕ್ಕೆತ್ತಿದ್ರು, ಬಲಹೀನತೆ ಬಡತನದಲ್ಲಿದ್ದಂಥವ್ರನ್ನ ದೇವರು ಯಾವ ರೀತಿಯಾಗಿ ಮೇಲಕ್ಕೆತ್ತಿದ್ರು, ದುರಾತ್ಮ ಶಕ್ತಿಗಳಿಂದ ಪೀಡಿತರಾದಂಥವ್ರನ್ನ ದೇವ್ರನ್ನ ಯಾವ ರೀತಿಯಾಗಿ ಮೇಲಕ್ಕೆತ್ತಿದ್ರು, ಆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಬಹಳ ವಿಶೇಷವಾಗಿರುವಂಥದ್ದು ಯಾವುದ್ರಿ? ಪಾಪದಲ್ಲಿ ಬಿದ್ದವ್ರನ್ನ ಮೇಲಕ್ಕೆತ್ತುವಂಥದ್ದೇ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪಾಪ ಎನ್ನುವಂಥದ್ದು ಏನು ಮಾಡುತ್ತಂದರೆ, ದೇವರ ಬಳಿಗೆ ಬರಲಾರದೆ ಇದ್ದರೆ, ಒಂದು ಸಾರಿ ನೀವು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದ ಕಡೆಗೆ ಬರ್ರಿ. ದೇವರು ಮಾತಾಡುವಂಥ ಮಾತು. ಹಲ್ಲೆಲೂಯಾ. 7ನೇ ವಚನ. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಹಲ್ಲೆಲೂಯಾ. ಪಾಪ ಎನ್ನುವಂಥದ್ದು ಎಲ್ಲಿರುತ್ತೆ? ಬಾಗಿಲಲ್ಲಿ ಹೊಂಚಿಕೊಂಡು ಕುಳಿತುಕೊಂಡಿರುತ್ತೆ. ನಮ್ಮನ್ನು ಯಾವ ರೀತಿಯಾಗಾದರೂ ಬೀಳಿಸ್ಕೊಂಡು ನರಕಕ್ಕೆ ಒಯ್ಬೇಕಂತ ಹೇಳಿ. ಯಾಕಂದರೆ ಎಲ್ಲ ಪಾಪಿಗಳು ಎಲ್ಲಿಗೆ ಸೇರ್ತಾರಂತೆ? ನರಕಕ್ಕೆ ಸೇರ್ತಾರಂತೆ. ಆದರೆ ದೇವರ ಒಂದು ಉಚಿತವಾದಂಥ ವರ ಯಾವುದಂದರೆ, ಕ್ರಿಸ್ತ ಯೇಸುವಿನಲ್ಲಿರುವಂಥ ನಿತ್ಯ ಜೀವ. 6ನೇ ಅಧ್ಯಾಯ 23ನೇ ವಾಕ್ಯ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಪಾಪವು ಕೊಡುವ ಸಂಬಳ ಮರಣ, ಆದರೆ ನಮ್ಮ ದೇವರಾಗಿರ್ತಕ್ಕಂಥ ಕ್ರಿಸ್ತ ಯೇಸುವಿನಲ್ಲಿರುವಂಥ ನಿತ್ಯ ಜೀವದ ಮೂಲಕವಾಗಿ ನಾವು ಪರಲೋಕಕ್ಕೆ ಬಾಧ್ಯರಾಗ್ತೇವೆ. ಪಾಪ ನಮ್ಮಿಂದ ತೊಲಗಿ ಹೋಗುತ್ತೆ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಪಾಪ ನಮ್ಮಿಂದ ತೊಲಗಿ ಹೋಗಬೇಕಾದ್ರೆ ನಾವು ದೇವರ ಬಳಿಗೆ ಬರಬೇಕು. ದೇವರು ಈ ವ್ಯಕ್ತಿಯನ್ನು ಎಚ್ಚರಿಕೆ ಮಾಡಿದ. ಆತನ ಹೆಸರೇನು?
ಕಯೇನ್ ಅಂತೇಳಿ. ಹಲ್ಲೆಲೂಯಾ. ದೇವರು ಈ ಕಾಯಿನನನ್ನು ಎಚ್ಚರಿಕೆ ಮಾಡಿದರೂ ಕೂಡ ಆ ಕಾಯಿನನ್ನು ಆಯಿತು ದೇವರೇ, ಆ ಪಾಪ ನನ್ನಿಂದ ಹೋಗಬೇಕಾದ್ರೆ, ಆ ಪಾಪವನ್ನು ನಾನು ವಶ ಮಾಡಿಕೊಳ್ಳಬೇಕಾದ್ರೆ ನಾನು ನಿನ್ನಲ್ಲಿಯೇ ಇರಬೇಕಂತೇಳಿ ತನ್ನನ್ನು ದೇವರ ಬಳಿಗೆ ಆತ ಬರಗೊಡಿಸಲಿಲ್ಲ. ಆತನು ತನ್ನನ್ನು ತಾನು ಹೆಚ್ಚಿಸಿಕೊಂಡು ತಮ್ಮನ ಮೇಲೆ ದ್ವೇಷ ಇಟ್ಟುಕೊಂಡು ಆ ಸ್ವಂತ ತಮ್ಮನನ್ನು ಏನು ಮಾಡಿಬಿಡ್ತಾನೆ ರೀ, ಸಾಯಿಸಿಬಿಡ್ತಾನೆ ಪ್ರಿಯರೇ. ಯಾಕೆ ಗೊತ್ತಾ? ಅಣ್ಣ ಕಾಣಿಕೆ ಕೊಟ್ಟ, ತಮ್ಮನೂ ಕಾಣಿಕೆ ಕೊಟ್ಟ ದೇವರಿಗೆ. ಅಣ್ಣನ್ನು ದೇವ್ರನ್ನ ಮೆಚ್ಚಿಸ್ಬೇಕಂತೇಳಿ ತನಗಿರುವಂಥದ್ದರಲ್ಲಿ ಕಾಣಿಕೆಯನ್ನು ಕೊಟ್ಟರೆ, ತಮ್ಮನು ಕೂಡ ದೇವ್ರನ್ನ ಮೆಚ್ಚಿಸ್ಬೇಕಂತೇಳಿ ತನಗಿರುವಂಥದ್ರಲ್ಲಿ ಕಾಣಿಕೆ ಕೊಟ್ಟರೆ, ತಮ್ಮ ಕೊಟ್ಟಿರ್ತಕ್ಕಂಥ ಕಾಣಿಕೆ ವಿಶೇಷವಾಯಿತು. ಅಣ್ಣ ಕೊಟ್ಟಿರ್ತಕ್ಕಂಥ ಕಾಣಿಕೆ ದೇವರಿಂದ ತಿರಸ್ಕೃತವಾಯಿತು. ಮನಸ್ಸಲ್ಲಿ ಒಂದಿಟ್ಟುಕೊಂಡು ಕಾಣಿಕೆ ಕೊಟ್ಟರಪ್ಪ, ಆ ಕಾಣಿಕೆ ಏನಾಗಲ್ಲ, ಸ್ವೀಕೃತ ಆಗಲ್ಲ. ಹಲ್ಲೆಲೂಯಾ. ದೇವರು ಹೇಬೇಲನನ್ನು ಮತ್ತು ಅವನ ಕಾಣಿಕೆಯನ್ನು ಅಂತೇಳಿ ಹೇಳುತ್ತೆ ವಾಕ್ಯ. ದೇವರು ಹೇಬೇಲನ ಕಾಣಿಕೆಯನ್ನು ಮಾತ್ರ ಮೆಚ್ಚಲಿಲ್ಲ. ಯಾರನ್ನ ಮೆಚ್ಚಿದ? ಹೇಬೇಲನನ್ನು. ಅವನು ಹೆಂಗೆ ಜೀವಿಸಿದ? ದೇವರಿಗೆ ಭಕ್ತಿ ಉಳ್ಳವನಾಗಿ ಜೀವಿಸಿದ. ಮನಸ್ಸಿನಲ್ಲಿ ಯಾವುದು ನಿರ್ಧಾರ ಮಾಡಿಕೊಂಡಿದ್ನೋ, ನಿರ್ಣಯ ಮಾಡಿಕೊಂಡಿದ್ನೋ, ಅರಿಕೆ ಮಾಡಿಕೊಂಡಿದ್ನೋ ಅದನ್ನು ದೇವರಿಗೆ ಸಂಪೂರ್ತಿಯಾಗಿ ಏನು ಮಾಡಿದ್ನ ರೀ, ಒಪ್ಪಿಸಿಕೊಟ್ಟ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಸಮಯದಲ್ಲಿಯೇ ಈ ಅಣ್ಣ ತಮ್ಮನ ಮೇಲೆ ಏನು ಮಾಡ್ತಾ ಇದ್ದಾನೆ, ಕೋಪ ಮಾಡ್ಕೊಳ್ತಾ ಇದ್ದಾನೆ, ದ್ವೇಷ ಮಾಡ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಸತ್ಯವೇದ ಹೇಳ್ತಾ ಇದೆ, ದೇವರು ಪಾಪ ಆತನ ಬಳಿಗೆ ಬಂದಂಥ ಸಮಯದಲ್ಲಿ ಸ್ವಾಮಿಯವರು ಬಂದು ಹೇಳಿದರೂ ಕೂಡ ಆತ ಏನು ಮಾಡಲಿಲ್ಲ, ಕೇಳಲಿಲ್ಲ. ಹಲ್ಲೆಲೂಯಾ. ಅದನ್ನು ವಶ ಮಾಡಿಕೊಳ್ಳಲಿಲ್ಲ. ದೇವರ ಪಾದ ಸನ್ನಿಧಾನಕ್ಕೆ ಬಂದಿದ್ದರೆ ಆ ಪಾಪದಲ್ಲಿ ಬೀಳ್ತಾ ಇರುವಂಥ ಆತನನ್ನು ದೇವರ ಮೇಲಕ್ಕೆ ಎತ್ತುತ್ತಾ ಇದ್ರು. ಆದರೆ ಆತನು ದೇವರ ಬಳಿಗೆ ಬರಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಆತನು ಮೊದಲನೇ ಕೊಲೆಗಾರ. ಈ ಭೂಮಿ ಇದೆಯಲ್ಲ, ಈ ಭೂಮಿ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ದೇವರು ಮನುಷ್ಯರನ್ನು ಯಾವ ರೀತಿಯಾಗಿ ರೂಪ ಮಾಡಿದ ಮೇಲೆ ಮೊದಲನೇದಾಗಿ ತಾಯಿ ಗರ್ಭದ ಮೂಲಕವಾಗಿ ಹೊರಗಡೆ ಬಂದಿರತಕ್ಕಂಥ ಹುಡುಗ ಯಾರ್ರೀ? ಈ ಕಾಯಿನ. ಹಲ್ಲೆಲೂಯಾ. ಕಾಯಿನ ನಂತರ ಬಂದಿರುವಂಥವ್ರು ಯಾರು? ಹೇಬೇಲ. ಈ ಕಾಯಿನನು ಸ್ವಂತ ತಮ್ಮನನ್ನು ಏನು ಮಾಡಿಬಿಟ್ಟ, ಸಾಯಿಸಿಬಿಟ್ಟ. ಯಾಕೆ ಹೇಳ್ರಿ? ತಮ್ಮನ ಕಾಣಿಕೆ ಶ್ರೇಷ್ಠವಾಯಿತು, ತಮ್ಮನು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆದ, ಆದರೆ ನಾನು ನಡೆಯೋದಕ್ಕೆ ಆಗಲಿಲ್ಲ ಅಂತೇಳಿ. ಅದ್ರ ಸಲುವಾಗಿ ಇವತ್ತಿನ ದಿವಸದವರೆಗೂ ಅಣ್ಣ ತಮ್ಮಂದ್ರಿಗೆ ಏನಿರಲ್ಲ, ಸರಿಗಿರಲ್ಲ. ಯಾವ ಮನೆಯಲ್ಲಿ ಕೂಡ ಸರಿಗಿರಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಬ್ಬರೇ ಇದ್ದರು ಪರವಾಗಿಲ್ಲ, ಐರಾಜ್ ಅಂತಾರೆ. ಹಲ್ಲೆಲೂಯಾ. ಅಯ್ಯಪ್ಪರು ಇಬ್ಬರು ಅನ್ಸುತ್ತೆ, ಎಲ್ಲಪ್ಪರು ಮೂರನ. ಹಲ್ಲೆಲೂಯಾ. ನಾವೇ ಇಬ್ಬರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನೋ ಒಂದು ಇರುಸು ಮುರುಸು. ಹಲ್ಲೆಲೂಯಾ. ಆದರೆ ಆ ಸ್ವಂತ ಇಬ್ಬರು ಅಣ್ಣ ತಮ್ಮರು ಇಬ್ಬರು ಏನಾಗಿಬಿಟ್ರಿ, ಅಣ್ಣ ತಮ್ಮನ ಮೇಲೆ ಬಿದ್ದು ತಮ್ಮನನ್ನು ಹೊಲಕ್ಕೆ ಹೋಗೋಣ ಬಾ ಅಂತೇಳಿ ಕರೆದು ಏನು ಮಾಡಿಬಿಟ್ಟ, ಸಾಯಿಸಿಬಿಟ್ಟ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದರೆ ಆತ ದೇವರ ಪಾದದ ಬಳಿಯಲ್ಲಿ ಬಂದಿದ್ರೆ ಆತ ಸಾಯಿಸ್ತಾ ಇದ್ದಿಲ್ಲ, ಪ್ರೀತಿಯ ಗುಣವನ್ನು ಹೊಂದಿಕೊಳ್ತಾ ಇದ್ದ ಪ್ರಿಯರೇ. ಹಿಂಗೆ ಒಂದು ಸಾರಿ ಏನಾಗುತ್ತಂದರೆ, ಕುರಿ ಕಾಯುವಂಥ ದಾವೀದ 14 ವರ್ಷದ ಹುಡುಗನನ್ನು ದೇವರು ರಾಜನನ್ನಾಗಿ ಅಭಿಷೇಕ ಮಾಡಿದಂಥ ಸಮಯದಲ್ಲಿ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನ ಉನ್ನತವಾಗಿ ಬೆಳೆದ ಮೇಲೆ ಎಲ್ಲ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಅರಮನೆಗಳು ಅನೇಕವಾದ ರೀತಿಯಲ್ಲಿ ಆತನ ಆಶೀರ್ವಾದ ಮಾಡಲ್ಪಟ್ಟಂಥ ಮೇಲೆ ಆತನ ಪಾಪದ ಒಳಗಡೆ ಬಿದ್ದು ಬಿಡ್ತಾನೆ ಪ್ರಿಯರೇ. ಯಾರು? ಅರಸನಾಗಿರುವಂಥ ದಾವೀದ. ಯಾವಾಗ ಆತನ ಪಾಪದ ಒಳಗಡೆ ಬಿದ್ದನೋ ಅನೇಕ ಜನರು ಮಾತಾಡ್ಕೊಳ್ತಾ ಇದ್ದಾರೆ, ದಾವೀದ ಪಾಪ ಮಾಡಿಬಿಟ್ಟ. ದಾವೀದ ದೇವರ ಹೃದಯಾನುಸಾರಿ, ದೇವರ ಇಷ್ಟಾನುಸಾರಿ, ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿ. ದಾವೀದ ಯಾವಾಗ ಪಾಪದಲ್ಲಿ ಬಿದ್ದುಬಿಟ್ನೋ, ಬಿದ್ದಂಥ ಸಮಯದಲ್ಲಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನು ಅವರಿವರ ಮಾತುಗಳನ್ನು ಕೇಳಿ ಬಹಳ ಅವಮಾನ ಹೊಂದಿದವನಾಗಿ, ಬಹಳ ಜಿಗುಪ್ಸೆ ಹೊಂದಿದವನಾಗಿ ನೇರವಾಗಿ ದೇವರ ಹತ್ರ ಹೋಗಿ ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದಾವೀದ ಪಾಪದಲ್ಲಿ ಬಿದ್ದಿದ್ದಾನೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ 24:16 ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ, ಶಿಷ್ಟನು 7 ಸಾರಿ ಬಿದ್ದರೂ ಕೂಡ ಮತ್ತೆ ಏಳುವನು, ದುಷ್ಟನು ತನ್ನ ಕೇಡಿನಿಂದ ಅವನು ಬಿದ್ದೇ ಹೋಗುವನು ಅಂತೇಳಿ. ಹಲ್ಲೆಲೂಯಾ. ಅದರ ಸಲುವಾಗಿ ದಾವೀದನು ಏನು ಮಾಡ್ತಾನಂದ್ರೆ, ಯಾವಾಗ ಪಾಪ ಅವನನ್ನು ಆಳುವುದಕ್ಕಾಗಿ ಬಂತು, ಆ ಸಮಯದಲ್ಲಿ ಪಾಪದ ಒಳಗಡೆ ಹೋದಂಥ ಸಮಯದಲ್ಲಿ ಮತ್ತೆ ಪುನಃ ದೇವ್ರ ಹತ್ರ ಬೇಡ್ತಾ ಇದ್ದಾನೆ, ದೇವರೇ ನನಗಿರುವಂಥ ಅವಮಾನವನ್ನು ತೊಲಗಿಸು, ಅದಕ್ಕೋಸ್ಕರವಾಗಿ ನಾನು ಅಂಜುತ್ತಾ ಇದ್ದೇನೆ. ಅನೇಕರು ನನ್ನನ್ನು ನೋಡಿ ಪರಿಹಾಸ್ಯ ಮಾಡ್ತಾ ಇದ್ದಾರೆ, ಅನೇಕರು ನನ್ನನ್ನು ನೋಡಿ ಭಯಂಕರವಾದ ರೀತಿಯಲ್ಲಿ ಮಾತಾಡಿಕೊಳ್ತಾ ಇದ್ದಾರೆ. ದೇವರೇ, ನಾನು ನಿನ್ನ ಹತ್ರ ಶರಣು ಬರ್ತಾ ಇದ್ದೇನೆ, ನಿನ್ನ ಹತ್ರ ನಾನು ಬೇಡ್ತಾ ಇದ್ದೇನೆ, ನಿನ್ನ ಹತ್ರ ನಾನು ಮೊರೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಆತನ ದೇವರ ಹತ್ರ ಬಂದು ಏನು ಮಾಡ್ತಾ ಇದ್ದಾನೆ ರೀ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರೇಯರ್. ಯಾರು? ದಾವೀದ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಆತನು ದೇವ್ರ ಹತ್ರ ಮನವಿ ಮಾಡಿದ್ನೋ, ಮೊರೆ ಇಟ್ನೋ, ಅವಾಗ ದೇವ್ರ ವಾಕ್ಯ ಹೇಳುತ್ತೆ, ದೇವ್ರ ಆತನನ್ನು ಏನು ಮಾಡಿದ್ನ ರೀ, ಕ್ಷಮಿಸಿದ ಪ್ರಿಯರೇ. ಹಲ್ಲೆಲೂಯಾ. ದೇವರ ಆತನನ್ನು ಏನು ಮಾಡಿದ? ಕ್ಷಮಿಸಿದ. ಆತನಿಗೆ ಇರ್ತಕ್ಕಂಥ ಪಾಪವನ್ನು ಹೆಂಗೆ ಮಾಡಿದ ಅಂದರೆ,
ಒಂದು ಸಾರಿ ನೀವು ಯೆಶಾಯನ ಪ್ರವಾದನ ಗ್ರಂಥದ ಕಡೆಗೆ ಬಂದರೆ ಅಲ್ಲಿ ವಾಕ್ಯ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹದಿನೆಂಟು 19ನೇ ವಚನ. ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವವು, ಕಿರಮಂಜಿ ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವವು. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ದೇವ್ರ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ಹತ್ರ ಬಂದರೆ ದೇವ್ರು ಏನು ಮಾಡ್ತಾನಂತೆ, ಆ ಪಾಪವನ್ನು ಏನು ಮಾಡ್ತಾನೆ, ಹಿಮದ ಹಾಗೆ. ಇನ್ನೊಂದು ಕಡೆಗೆ ಹೇಳುತ್ತೆ, ಅಸಲು ಅದನ್ನು ನೆನಪೇ ಮಾಡ್ಕೊಳ್ಳಲ್ಲಂತೆ ದೇವರು. ಏನಂತ ಹೇಳ್ತೀರಿ? ನೆನಪೇ ಮಾಡ್ಕೊಳ್ಳಲ್ಲ. ನಿನ್ನ ಪಾಪವನ್ನು ಎಂದಿಗೂ ಕೂಡ ನೆನಪು ಮಾಡಲ್ಲ. ನಿನ್ನ ದ್ರೋಹವನ್ನು 103ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ 12ನೇ ವಚನದಲ್ಲಿ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಅಷ್ಟು ದೂರ ಮಾಡಿಬಿಡ್ತಾರಂತ ದೇವರು. ಯಾವುದು? ನೀನು ಮಾಡಿರ್ತಕ್ಕಂಥ ಪಾಪ. ಯಾವಾಗ? ನೀನು ದೇವ್ರ ಹತ್ರ ಬಂದಾಗ. ಹಲ್ಲೆಲೂಯಾ. ಪಾಪ ಮಾಡಿದಂಥವ್ರು ಕೆಲವು ಜನರು ಹೆಂಗಿರ್ತಾರೆ, ರಕ್ಷಣೆ ಹೊಂದಿದ ಮೇಲೆ ಯಾವುದೋ ಒಂದು ವಿಷಯದಲ್ಲಿ ಸುಳ್ಳು ಹೇಳ್ಬಾರ್ದಾಗಿತ್ತು, ಸುಳ್ಳು ಹೇಳ್ಬಿಡ್ತಾರೆ. ಹಲ್ಲೆಲೂಯಾ. ಪಾಪ ಮಾಡಬಾರ್ದಾಗಿತ್ತು ಬೇರೆ ಒಂದು ವಿಷಯಗಳಲ್ಲಿ, ಆ ವಿಷಯಗಳಲ್ಲಿ ಪಾಪವನ್ನು ಮಾಡಿಬಿಡ್ತಾರೆ. ಮಾಡಿದಂಥ ಸಮಯದಲ್ಲಿ ಅವ್ರು ಏನಾಗ್ಬಿಡ್ತಾರೆ, ದೇವರಿಂದ ದೂರ ಹೋಗ್ಬಿಡ್ತಾರೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಆತನ ಕರುಣಿಸುವಂಥ ದೇವರು, ಕ್ಷಮಿಸುವಂಥ ದೇವ್ರು. ನಿಮ್ಮ ಮಗ ಏನಾದರೂ ತಪ್ಪು ಮಾಡಿದ್ರೆ ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀರ, ಹಂಗೆ ಹಾಕ್ತೀರಾ? ಹಲ್ಲೆಲೂಯಾ. ಲಕ್ಷ್ಮೀರು ಹಾಕ್ತೀರಮ್ಮ? ಹಾಕಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವೆಂಕಟೇಶ್ ಎಷ್ಟು ಸರಿ ತಪ್ಪು ಮಾಡಿದಾನೋ ಹಾಕಿರಿ ಹೊರಗಡೆ? ಹಾಕಲ್ಲ. ಹಲ್ಲೆಲೂಯಾ. ಅದರಂಗೆ ನಮ್ಮ ತಂದೆ ಯಾರ್ರೀ? ಆತನ ಮಕ್ಕಳು ನಾವು ತಪ್ಪು ಮಾಡಿದಾಗ ಆತನ ಹತ್ರ ನಾವು ಒಪ್ಪಿಕೊಂಡ್ರೆ ನಮ್ಮನ್ನು ದೇಶದ ಮೇಲನ್ನು ಅನುಭವಿಸುವ ಹಾಗೆ ಆಶೀರ್ವಾದ ಮಾಡ್ತಾನಂತೆ ದೇವರು. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಆದರೆ ಪದೇ ಮತ್ತೆ ಪಾಪದಲ್ಲಿ ಬೀಳಬಾರ್ದು. ದೇವ್ರು ಕ್ಷಮಿಸ್ತಾನೆ ಬಿಡು ಅಂಥೇಳಿ ಪದೇ ಪಾಪದಲ್ಲಿ ಬಿದ್ದರಪ್ಪ ಅಂದ್ರೆ ನಿನ್ನ ಪಾಪನೇ ನಿನ್ನನ್ನು ಏನು ಮಾಡುತ್ತೆ, ಆಳಿ ನರಕಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ 51ನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಅಯ್ಯೋ ನನ್ನ ದೇಹ ಏನಾಗ್ಬಿಡ್ತು, ಕೆಟ್ಟೋಗ್ಬಿಡ್ತು, ಭಯಂಕರವಾಗಿರ್ತಕ್ಕಂಥ ಪಾಪವನ್ನು ನಾನು ಮಾಡಿಬಿಟ್ಟೆ. ಈ ಸಮಯದಲ್ಲಿ ದೇವರೇ, ನಿನ್ನ ಹೊರತಾಗಿ ಶರಣನು ಯಾರೂ ಇಲ್ಲ, ನೀನೇ ನನ್ನನ್ನು ರಕ್ಷಿಸು, ನನ್ನನ್ನು ತೊಳಿ, ಶುದ್ಧ ಹೃದಯವನ್ನು ನನಗೆ ಅನುಗ್ರಹ ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 51ನೇ ವಾಕ್ಯ ನೋಡ್ರಿ, ಕೀರ್ತನೆಗಳು. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹಲ್ಲೆಲೂಯಾ. ಯಾವಾಗ ಬೆತ್ಷೆಬೆ ಎನ್ನುವಂಥ ಸ್ತ್ರೀಯೊಟ್ಟಿಗೆ ಆತನು ಪಾಪ ಮಾಡಿದ್ನೋ, ಆಕೆಯ ಗಂಡನನ್ನು ಕೊಲೆ ಮಾಡಿಸಿದ್ನೋ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ನಾಥಾನ್ ಎನ್ನುವಂಥ ಒಬ್ಬ ಪ್ರವಾದಿ ಬಂದು ಎಚ್ಚರಿಕೆ ಮಾಡ್ತಾ ಇದ್ದಾನೆ. ಏನಂತೇಳಿ ಎಚ್ಚರಿಕೆ ಮಾಡ್ತಾ ಇದ್ದಾನಂತೆ, ಹೀಗೆ ಒಬ್ಬ ಬಡವನಾಗಿರ್ತಕ್ಕಂಥ ವ್ಯಕ್ತಿಯ ಬಳಿಯಲ್ಲಿ ಒಂದು ಕುರಿ ಇತ್ತು. ಏನಿತ್ತಂತೆ? ಕುರಿ ಇತ್ತು. ಕುರಿ ಇದ್ದಂಥ ಸಮಯದಲ್ಲಿ ಆ ಬಡವನಾಗಿರ್ತಕ್ಕಂಥ ವ್ಯಕ್ತಿ ಆ ಕುರಿಯನ್ನು ಚೆನ್ನಾಗಿ ಮೇಯಿಸ್ಕೊಂಡು ಹೋಗುತ್ತಾ ಬರುತ್ತಾ ಇರಬೇಕಾದ್ರೆ ಒಂದು ದಿವಸ ಆ ಊರಿನಲ್ಲಿರ್ತಕ್ಕಂಥ ಆ ಶ್ರೀಮಂತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಆತನಿಗೆ ಅನೇಕ ಕುರಿಗಳು ಇದ್ದವು. ಆದರೆ ಈ ಬಡವನ ಕುರಿಯ ಮೇಲೆ ಆತನ ಕಣ್ಣು ಬಿತ್ತು. ಯಾರ ಕಣ್ಣು ಬಿತ್ತಂತೆ? ಅಲ್ಲಿರುವಂಥ ಊರಿನ ಶ್ರೀಮಂತನ ಕಣ್ಣು ಬಿತ್ತು. ಕಣ್ಣು ಬಿದ್ದಂಥ ಸಮಯದಲ್ಲಿ ಆ ಬಡವನ ಕುರಿಯನ್ನು ತೆಗೆದುಕೊಂಡು ಬರಬೇಕಾದ್ರೆ ಆ ಬಡವನನ್ನು ಏನು ಮಾಡಬೇಕು? ಸಾಯಿಸಬೇಕು. ಆ ಬಡವನನ್ನು ಸಾಯಿಸಿ ಆ ಕುರಿಯನ್ನು ಆ ವ್ಯಕ್ತಿ ತೆಗೆದುಕೊಂಡು ಬಂದ. ಈಗ ಹೇಳು ದಾವೀದನೇ, ಇದು ನ್ಯಾಯವಾ ಎಂಬುದಾಗಿ ಪ್ರವಾದಿ ಮಾತಾಡಿದಾಗ ಅವಾಗ ದಾವೀದನ ಏನು ಮಾಡ್ತಾ ಇದ್ದಾನೆ? ಕಣ್ಣೀರು ಸುರಿಸಿ ಏನು ಮಾಡ್ತಾ ಇದ್ದಾನೆ? ಅಳ್ತಾ ಇದ್ದಾನೆ. ಅಯ್ಯೋ, ಎಂಥ ತಪ್ಪು ಮಾಡಿಬಿಟ್ನಲ್ಲ, ಬಡವನಾಗಿರ್ತಕ್ಕಂಥ ಊರಿಯನ ಹೆಂಡತಿಯನ್ನು ನಾನೇ ತೆಗೆದುಕೊಂಡು ಬಂದು ಅವನನ್ನು ಸಾಯಿಸಿಬಿಟ್ನಲ್ಲ. ಹಲ್ಲೆಲೂಯಾ. ರಾಜರಿಗೆ ಅಂಥ ಅಧಿಕಾರ
ಇತ್ತು. ಹಲ್ಲೆಲೂಯಾ. ಆದರೆ ದೇವರನ್ನು ನಂಬಿದಂಥ ಮಕ್ಕಳು ಆ ರೀತಿಯಾಗಿ ಮಾಡಬಾರ್ದು, ದೈವಾಜ್ಞೆಯನ್ನು ಮೀರಬಾರ್ದು ಎಂಬುದಾಗಿ ದೇವರ ಧರ್ಮಶಾಸ್ತ್ರವನ್ನು ಅವ್ರಿಗೆ ಒದಗಿಸಿ ಕೊಟ್ಟಾಗಲೂ ಕೂಡ ದಾವೀದನು ಏನು ಮಾಡಿದ? ಪಾಪದಲ್ಲಿ ಬಿದ್ದ. ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಅಂದರೆ, ಆ ದಾವೀದನ ಯಾವಾಗ ನಾತಾನ ಪ್ರವಾದಿ ಬಂದು ಹೇಳಿದ್ನೋ, ಆತನು ದುಃಖಭರಿತನಾಗ್ತಾ ಇದ್ದಾನೆ. ನಿನಗೆ ನೀನು ಮಾಡಿದ ತಪ್ಪಿಗೆ ಪ್ರತಿಯಾಗಿ 4 ಕುರಿಗಳನ್ನು ನೀನು ಏನು ಮಾಡಬೇಕು? ಕೊಡಬೇಕು. ಎಷ್ಟು ಕುರಿಗಳನ್ನು ಕೊಡಬೇಕಂತ? ಬಲಿಯಾಗಿ 4 ಕುರಿಗಳನ್ನು ಕೊಡಬೇಕು. ಅಂದರೆ 4 ಕುರಿಗಳಂದ್ರೆ ಬೇರೆ ಯಾರೂ ಅಲ್ಲ, ದಾವೀದನ 4 ಜನ ಮಕ್ಕಳು ಏನಾದರೂ ಪ್ರಿಯರೇ ಸತ್ತು ಹೋದರು. ಎಷ್ಟು ಜನ? 4 ಜನ. ಹುಟ್ಟುತ್ತಲೇ ಪಾಪದಲ್ಲಿ ಹುಟ್ಟಿರ್ತಕ್ಕಂಥ ಕುಮಾರ ಸತ್ತು ಹೋದ. ಮತ್ತು ಅಬ್ಷಾಲೋಮ್ ಇನ್ನೂ ಅನೇಕ ಆತನ 4 ಜನ ಮಕ್ಕಳು ಏನಾಗ್ಬಿಟ್ರು? ಸತ್ತು ಹೋದರು. ಪ್ರಿಯರೇ, ಪಾಪದ ಶಿಕ್ಷೆ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತದೆ, ಕೆಲವೊಬ್ಬರು ದೀರ್ಘಾಯುಷಿಗಳಾಗದೆ ಚಿಕ್ಕ ವಯಸ್ಸಿನಲ್ಲೇ ತೀರೋಗ್ಬಿಡ್ತಾರೆ. ಅವ್ರ ಹಿಂದೆ ಏನು ಆಳ್ತಾ ಇರುತ್ತೆ? ಶಾಪ ಎನ್ನುವಂಥದ್ದು ಆಳ್ತಾ ಇರುತ್ತೆ. ಹಲ್ಲೆಲೂಯಾ. ಎಷ್ಟು ಚಿಕ್ಕ ವಯಸ್ಸು ರೀ, ಹೀಗೆ ಆಡ್ತಾ ಇದ್ದ, ಆದರೆ ಏನಾಗ್ಬಿಟ್ಟ? ಹೋಗ್ಬಿಟ್ಟ. ಇನ್ನು ಬೆಳೆಯುವಂಥ ವಯಸ್ಸು, ಮದುವೆ ಆಗಿದೆ, ಬೇಗನೆ ಏನಾಗ್ಬಿಟ್ಟ? ಹೋಗ್ಬಿಟ್ಟ ಎನ್ನುವಂಥ ರೀತಿಯಲ್ಲಿ ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಶಾಪ ಎನ್ನುವಂಥದ್ರ ಪರಿಣಾಮ ಇರುತ್ತೆ. ನಿಮಗೆ ಯಾವುದೂ ಗೊತ್ತಿರಲ್ಲ, ಅವ್ರು ಹೆಂಗಿದ್ದಾರೋ ಹೆಂಗೆ ಬಿಟ್ಟಿದ್ದಾರೋ ಅಂಬೋದು ನಿಮಗೆ ಗೊತ್ತಿರಲ್ಲ. ಹಲ್ಲೆಲೂಯಾ. ನೀವು ಮದುವೆ ಮಾಡ್ಕೊಬೇಕಾದ್ರೆ ಕುಲ್ಲ ಅದೇನೋ ನೋಡ್ತೀರಿ, ಇನ್ನೊಂದು ಏನಂತಾರಲ್ಲ, ಬೆಡಗ. ಬೆಡಗ ಅದು ಎಲ್ಲ ನೋಡ್ತೀರಿ. ಇಂದ ಅವ್ರ ಶಾಪಗಳು ಅವೆಲ್ಲ ನೋಡೋಕ್ಕೆ ಆಗಲ್ಲ. ಆದರೆ ದೇವ್ರ ಬಳಿಗೆ ಬಂದರೆ ಏನಾಗುತ್ತೆ? ಅದು ಆ ಶಾಪ ಎಂಥದ್ದೇ ಇರಲಿ, ದೇವ್ರು ಏನು ಮಾಡ್ತಾನೆ? ಅದನ್ನು ಮಾಫಿ ಮಾಡ್ತಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಸಂಪೂರ್ಣವಾಗಿ ಪ್ರಿಯರೇ, ಈ ದಾವೀದ ದೇವರ ಪಾದದ ಬಳಿಗೆ ಬಂದ. ಯಾವಾಗ? ಪಾಪ ಮಾಡಿದಂಥ ಸಮಯದಲ್ಲಿ, ದೋಷಿಯಾಗಿರುವಂಥ ಸಮಯದಲ್ಲಿ. ಅಲ್ಲಿ ಸತ್ಯವೇದ ಹೇಳ್ತಾ ಇದೆ, ದೇವರು ಆತನ ಪಾಪವನ್ನು ಏನು ಮಾಡಿದ್ರಂತೆ? ಅಳಿಸಿ ಹಾಕಿದ್ರು. ಆತನನ್ನು ಕ್ಷಮಿಸಿದ್ರು. ಸಂಪೂರ್ಣವಾದಂಥ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು ಆತನಿಗೆ ಅನುಗ್ರಹ ಮಾಡಿದ್ರು. ಅದ್ರ ಸಲುವಾಗಿ ನಾವು ಇವತ್ತಿನ ದಿವಸ ನೋಡುವಂಥ ಅಂಶ ಒಂದೇ, ಪಾಪದಲ್ಲಿ ಬಿದ್ದಂಥ ದಾವೀದನನ್ನು ದೇವರು ಏನು ಮಾಡಿದ್ರಿ? ಮೇಲಕ್ಕೆತ್ತರು. ಕಾರಣ ಒಂದೇ, ದಾವೀದನ ಏನು ಮಾಡಿದ? ದೇವರ ಪಾದದ ಬಳಿಗೆ ಬಂದ. ಕಾಯಿನನ್ನು ದೇವರ ಪಾದದ ಬಳಿಗೆ ಬರಲಿಲ್ಲ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಬೇಕಿಲ್ಲ ಏನ್ರಿ? ಕಾಯಿನ ದೇವರು ಎಚ್ಚರಿಕೆ ಮಾಡಿದಾಗಲೂ ಕೂಡ ದೇವರ ಪಾದದ ಬಳಿಗೆ ಬರಲಿಲ್ಲ. ಆದರೆ ದಾವೀದನ ಏನು ಮಾಡಿದ? ದೇವರ ಪಾದದ ಬಳಿಗೆ ಬಂದಂಥ ಸಮಯದಲ್ಲಿ ದಾವೀದನ ಏನು ಮಾಡಿದ? ಕ್ಷಮಿಸಲ್ಪಟ್ಟ. ದೇವರು ದಾವೀದನನ್ನು ಏನು ಮಾಡಿದರು? ಉದ್ಧರಿಸಿದರು. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿವಸ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಯೆಹೋವನು ಏನು ಮಾಡ್ತಾನಂತೆ? ಕುಗ್ಗಿದವರನ್ನು ಉದ್ಧರಿಸ್ತಾನೆ, ಬಿದ್ದವರನ್ನು ಮೇಲಕ್ಕೆತ್ತಾನೆ. ಕುಗ್ಗಿದವರು ಒಂದು ಮನಸ್ಥಿತಿಯೇ ದೇವರಿಗೆ ಬಹಳ ಇಷ್ಟ ಅಂತೆ. ಯಾರು ಕುಗ್ಗಿದ ಒಂದು ಸ್ಥಿತಿಯಲ್ಲಿ, ಭಾಳ ಕಣ್ಣೀರಿನ ಒಂದು ಸ್ಥಿತಿಯಲ್ಲಿ, ನೋವಿನ ಒಂದು ಸ್ಥಿತಿಯಲ್ಲಿ ದೇವರ ಆಲಯಕ್ಕೆ ಬರ್ತಾರೋ, ದೇವರವ್ರನ್ನ ಏನು ಮಾಡ್ತಾರೆ ರೀ? ಅವರ ಅಳುವನ್ನು ದೂರ ಮಾಡಿ ಅವರು ನಗುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿ ಅವರಿಗೆ ಪರಿಹಾರವನ್ನು ಒದಗಿಸಿಕೊಟ್ಟು ಅದ್ಭುತವಾದ ರೀತಿಯಲ್ಲಿ ಅವ್ರನ್ನ ನಡೆಸ್ತಾರೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೇವರು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಅದರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹೇಳುವಂಥದ್ದು ಒಂದೇ, ಏನ್ರಿ? ಪಾಪದಲ್ಲಿ ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ? ಪಾಪ ಎನ್ನುವಂಥದ್ದು ಆಳುವುದಕ್ಕಾಗಿ ಬರುತ್ತೆ, ಅದರ ಒಳಗಡೆ ನಾವು ಹೋಗಬಾರ್ದು. ದಾವೀದನಿಗೆ ಒಬ್ಬ ಸ್ತ್ರೀಯ ಮೂಲಕವಾಗಿ ಬಂತು, ಒಬ್ಬ ಸ್ತ್ರೀಗೆ ಒಬ್ಬ ಪುರುಷನ ಮೂಲಕವಾಗಿ ಬರ್ಬೋದು, ಕೆಲವೊಂದು ಸಂದರ್ಭ ಘಟನೆಗಳ ಮೂಲಕವಾಗಿ ಬರ್ಬೋದು. ಆ ಪಾಪವನ್ನು ನಾವೇನು ಮಾಡಬೇಕು? ಜಯಿಸಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮನ್ನು ಎಚ್ಚರ ಮಾಡ್ತಾ ಇರುತ್ತೆ, ಪಾಪದಲ್ಲಿ ನೀನು ಬೀಳಬೇಡ ಅಂತೇಳಿ. ಆ ಸಮಯದಲ್ಲಿ ನಾವೇನು ಮಾಡ್ಬೇಕ್ರಿ? ಪಾಪದಲ್ಲಿ ಬೀಳಲಾರ್ದಾಗೆ ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರ ಹತ್ರ ನಾವು ಮನವಿ ಮಾಡಿದರೆ ದೇವರ ಆ ಪಾಪವನ್ನು ದೂರ ಮಾಡಿಬಿಡ್ತಾರೆ. ಹಲ್ಲೆಲೂಯಾ. ವಾಕ್ಯ ಎಚ್ಚರಿಕೆ ಮಾಡ್ತಾ ಇರುತ್ತೆ. ಮೊದಲು ಸುಳ್ಳು ಹೇಳ್ತಾ ಇದ್ರಿ, ಇವಾಗ ಕೂಡ ಸುಳ್ಳು ಹೇಳ್ತಾ ಇದ್ರಿ ಅಂದರೆ ಇನ್ನೂ ನೀವು ದೇವ್ರ ಮಕ್ಕಳಾಗಿಲ್ಲ ಅಂತೇಳಿ ಅರ್ಥ. ದೀಕ್ಷಾ ಸ್ನಾನ ತೊಗೊಂಡ್ರು ಕೂಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲು ವಿಗ್ರಹಗಳ ಕಡೆಗೆ ಹೋಗ್ತಾ ಇದ್ರಿ, ಈಗಲೂ ಕೂಡ ವಿಗ್ರಹಗಳ ಕಡೆ ಹೋದರೆ ಇನ್ನೂ ಕೂಡ ನೀವು ಪರಿಪೂರ್ಣವಾಗಿ ದೇವರ ಮಕ್ಕಳಾಗಿ ಜೀವಿಸ್ತಾ ಇಲ್ಲ ಅಂತೇಳಿ ಅರ್ಥ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪಾಪ ದೇವರಿಗೆ ಅಸಹ್ಯ. ಆ ಪಾಪ ದೇವರನ್ನು ನಮ್ಮನ್ನು ಏನು ಮಾಡಿಬಿಡುತ್ತೆ? ದೂರ ಮಾಡಿಬಿಡುತ್ತೆ. ಆ ಪಾಪ ನಮ್ಮಲ್ಲಿ ಇರಬಾರ್ದು ಎಂಬುದೇ ದೇವರ ಒಂದು ಏನಾಗಿದೆ? ಅಪೇಕ್ಷೆ ಆಗಿದೆ ಪ್ರಿಯರೇ. ಅದರ ಸಲುವಾಗಿ ಆತನು ತನ್ನ ಸ್ವಂತ ರಕ್ತವನ್ನು ಕೊಟ್ಟು ನಮ್ಮನ್ನು ಏನು ಮಾಡಿದ್ದಾನೆ? ಸಂಪಾದನೆ ಮಾಡಿಕೊಂಡಿದ್ದಾನೆ. ಏನು ಮಾಡಿದ? ನಮ್ಮನ್ನು ತನ್ನ ಸ್ವರಕ್ತವನ್ನು ಕೊಟ್ಟು ಏನು ಮಾಡಿದ್ದಾನೆ? ಸಂಪಾದನೆ ಮಾಡಿಕೊಂಡಿದ್ದಾನೆ. ಅಪೊಸ್ತಲರ ಕೃತ್ಯಗಳು 1 ಸಾರಿ ತೆಗಿರಿ, 20ನೇ ಅಧ್ಯಾಯ 27ನೇ ವಚನ. ನಿಮ್ಮಲ್ಲಿ ಯಾರಾದರೂ ನಾಶವಾದರೆ
ಅದು ನನ್ನ ದೋಷವಲ್ಲ, ಯಾಕಂದ್ರೆ ಒಂದನ್ನು ಮರೆ ಮಾಡದ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು. ದೇವರು ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ. ಹಲ್ಲೆಲೂಯಾ. ಇದು ಯಾರು ಸಂಪಾದನೆ ಮಾಡಿಕೊಂಡಿರೋದು? ದೇವರು ತನ್ನ ಸ್ವಂತ ರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಿರೋದು. ಸಭೆ ಅಂದರೆ ಯಾರು? ನಾನು ನೀನೆಲ್ಲ, ನಾವೆಲ್ಲರೂ ಏನಂತೆ? ಸಹೋದರ ಸಹೋದರರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ದೇವರ ಒಂದು ದೃಷ್ಟಿಯಲ್ಲಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ತನ್ನ ಸ್ವಂತ ರಕ್ತ ಕೊಟ್ಟು ದೇವರು ಏನು ಮಾಡಿದಾನೆ? ಪಾಪ ಎನ್ನುವಂಥ ಬಂಧನದಿಂದ ಬಿಡುಗಡೆ ಕೊಟ್ಟಿದ್ದಾನೆ. ನಿತ್ಯ ಜೀವಕ್ಕೆ ಅಪಾತ್ರರಾದಂಥ ನಮಗೆ ನಿತ್ಯ ಜೀವನಾತ ಒದಗಿಸಿ ಕೊಟ್ಟಿದ್ದಾನೆ. ಪರಲೋಕ, ಸ್ವರ್ಗ ಎಲ್ಲರೂ ಇಷ್ಟಪಡ್ತೀವಿ. ಕಾರಣ ಏನ್ರಿ? ನಾವು ನಿರಂತರವಾಗಿ ಜೀವಿಸ್ಬೋದು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರ್ದಾದ್ರೂ ಮನೆಯಲ್ಲಿ ಭಾಳ ಸಂತೋಷ, ಹೆಂಗಿದೆ ಮನೆ ಅಂತೇಳಿ ಅಂತಾರೆ, ಸ್ವರ್ಗದಂಥ ಮನೆಯಪ್ಪ, ಯಾವಾಗಲೂ ಕೂಡ ನಗ್ತಿರ್ತಾರೆ, ಅವ್ರಿಗೆ ಯಾವುದು ಕೂಡ ಕೊರತೆ ಇಲ್ಲ. ಕಾರಣ ಏನು? ಆ ಮನೆಯಲ್ಲಿ ಎಲ್ಲ ರೀತಿಯಿಂದ ಆಶೀರ್ವಾದ ಇದೆ ಅಂತೇಳಿ. ಆ ಸ್ವರ್ಗದಲ್ಲಿ ಅಳೋದಿಲ್ಲ, ಏನಿಲ್ಲ, ಮತ್ತು ದುಃಖ ಇಲ್ಲ, ಗೋಳಾಟ ಇಲ್ಲ, ಕಣ್ಣೀರು ಸುರಿಸುವಂಥದ್ದಿಲ್ಲ. ಕಾರಣ ಅಲ್ಲಿ ದೇವರು ಮತ್ತು ದೇವರ ಮಕ್ಕಳಾದಂಥ ನಾವು ಮಾತ್ರ ಇರ್ತೀವಿ. ಆವತ್ತಿನ ದಿವಸ ಅನೇಕರು ಏನು ಮಾಡ್ತಾರೆ? ಕಣ್ಣೀರು ಸುರಿಸ್ತಾರೆ. ಎಲ್ಲಿ? ಪಾತಾಳದಲ್ಲಿ, ನರಕದಲ್ಲಿ. ಅಯ್ಯೋ, ನಮಗೂ ಕೂಡ ವಾಕ್ಯ ತಿಳಿಸಲ್ಪಡ್ತು, ಸಾರಲ್ಪಡ್ತು, ಆದರೆ ನಾವೇನು ಮಾಡಲಿಲ್ಲ? ನಂಬಲಿಲ್ಲ, ದೇವರಿಗೆ ವಿಧೇಯತೆಯನ್ನು ತೋರಿಸಲಿಲ್ಲ, ದೇವರು ಹೇಳಿದ ಮಾರ್ಗದಲ್ಲಿ ನಾವು ನಡೆಯಲಿಲ್ಲ ಅಂತೇಳಿ. ಆವತ್ತು ಹತ್ರ ಪ್ರಯೋಜನ ಇಲ್ಲ, ಸಮಯ ಇರುತ್ತೆ. ಹಲ್ಲೆಲೂಯಾ. ಈಗ ಹೋಗಿ ಜೋಳ ಬಿತ್ತಿನಂದ್ರೆ ಬರುತ್ತಾ? ಅಯ್ಯಪ್ಪರೇ ಬರುತ್ತ್ರಿ? ಬರಲ್ಲ. ದೇವರು ಯಾವಾಗ ಯಾರ ಸಂಗಡ ನಿನಗೆ ದೇವರ ವಾಕ್ಯವನ್ನು ತಿಳಿಸ್ತಾರೋ, ನಿನ್ನ ಸಾಕ್ಷ್ಯ ಮೂಲಕವಾಗಿ ದೇವರ ವಾಕ್ಯವನ್ನು ತಿಳಿಸ್ತಾರೋ, ಆವಾಗಲೇ ನೀನೇನಾಗಬೇಕು? ಸಿದ್ಧನಾಗಬೇಕು, ಸಿದ್ಧಳಾಗಬೇಕು. ಹಲ್ಲೆಲೂಯಾ. ದೇವರನ್ನು ನಂಬುವಂಥದ್ದಂದರೆ ತಂದೆಯೊಟ್ಟಿಗೆ ನಿನಗಿರ್ತಕ್ಕಂಥ ಸಂಬಂಧ ಕಳೆದುಕೊಂಡಿದ್ದೀಯಾ, ಆ ಸಂಬಂಧವನ್ನು ನೀನೇನು ಮಾಡಬೇಕು? ಪುನಃ ಕಟ್ಟಿಕೊಳ್ಳಬೇಕು. ಹಲ್ಲೆಲೂಯಾ. ಕಳೆದು ಹೋದಂಥ ಸಂಬಂಧ ಪುನಃ ಕಟ್ಟಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ಸತ್ತು ಹೋಗಿರುವಂಥ ನೀನು ಪುನಃ ಜೀವವುಳ್ಳವನಾಗಬೇಕಾದ್ರೆ ಆತ್ಮದಲ್ಲಿ ನೀನು ಹೊಸದಾಗಿ ಹುಟ್ಟಲೇಬೇಕು. ನೀರಿನ ಮೂಲಕವಾಗಿ, ಆತ್ಮದ ಮೂಲಕವಾಗಿ ಹುಟ್ಟದಿದ್ದರೆ ಅವನ ದೇವರ ರಾಜ್ಯವನ್ನು ಕಾಣುವುದೇ ಇಲ್ಲ. ಅದರ ಸಲುವಾಗಿ ಪಾಪದಲ್ಲಿ ಬಿದ್ದಂಥವ್ರನ್ನು ಕೂಡ ದೇವ್ರು ಏನು ಮಾಡ್ತಾನೆ? ಉದ್ಧರಿಸ್ತಾನೆ, ಮೇಲಕ್ಕೆ ಎತ್ತುತ್ತಾನೆ. ಆದರೆ ಒಂದು ನಿಯಮ ಏನು? ಅವರೆಲ್ಲರೂ ಕೂಡ ಆತನ ಪಾದದ ಬಳಿಯಲ್ಲಿ ಬರಬೇಕು, ಆತನ ಹತ್ರ ಕ್ಷಮಾಪಣೆಯನ್ನು ಕೇಳಿಕೊಳ್ಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾವ ಪಾಪ ನಿನ್ನನ್ನು ಆಳ್ತಾ ಇದೆ ಈ ಸಮಯದಲ್ಲಿ? ಒಂದು ಸಾರಿ ನೀನು ಪರೀಕ್ಷೆ ಮಾಡಿಕೊ. ದಾವೀದನ ಜೀವಿತ ಒಳ್ಳೆಯದಾಗಿತ್ತು, ಆಶೀರ್ವಾದಕರವಾಗಿತ್ತು, ಅಭಿಷೇಕದಿಂದ ತುಂಬಿಸಲ್ಪಟ್ಟಿರ್ತಕ್ಕಂಥ ದಾವೀದ ಮಹಾರಾಜನಾದ ಮೇಲೆ, ಸುಖ ಸಂಪತ್ತು ಬಂದ ಮೇಲೆ ಆತನು ಯುದ್ಧ ನಡೀತಾ ಇದೆ, ಆದರೂ ಕೂಡ ಯುದ್ಧಕ್ಕೆ ಹೋಗಲಾರದ ಹಾಗೆ ಮಾಳಿಗೆ ಮೇಲೆ ಇದ್ದುಕೊಂಡು ಕಣ್ಣಿನ ಮೂಲಕವಾಗಿ, ಆಲೋಚನೆಯ ಮೂಲಕವಾಗಿ ಪಾಪವನ್ನು ಆಲೋಚಿಸಿ ಸಮಯ ಸಂದರ್ಭಾನುಸಾರಿ ಪಾಪವನ್ನು ಮಾಡಿದನು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಪ್ರಿಯರೇ, ಇವತ್ತು ಪಾಪದ ಆಲೋಚನೆ ಎಲ್ಲಿದೆಯಾ? ಪಾಪದ ಕಣ್ಣುಳ್ಳವನಾಗಿದೆಯಾ? ಪಾಪದ ಮಾತುಗಳಿದಾವ? ಪಾಪದ ಕಾರ್ಯಗಳನ್ನು ಮಾಡ್ತಾ ಇದೆಯಾ? ದೇವರು ಎಚ್ಚರ ಮಾಡ್ತಾ ಇದ್ದಾನೆ. ಒಂದು ವೇಳೆ ಅದೇನಾದರೂ ಇದ್ದರೆ, ದೇವರೇ ನನ್ನ ಕ್ಷಮಿಸು ಎಂಬುದಾಗಿ ದೇವರ ಹತ್ರ ಬೇಡಿ ಸಮಯದಲ್ಲಿ. ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆ, ನಿನಗೆ ಸ್ತೋತ್ರಗಳಯ್ಯ. ಹೌದು ಕರ್ತನೆ ಸ್ವಾಮಿ, ಪಾಪದಲ್ಲಿ ಬಿದ್ದಿರ್ತಕ್ಕಂಥ ದಾವೀದನನ್ನು ನಿನ್ನ ಮೇಲಕ್ಕೆತ್ತಿದೆ ಸ್ವಾಮಿ. ಕಾರಣ ಆತನು ನಿನ್ನ ಬಳಿಯಲ್ಲಿ ಸ್ವಾಮಿ ಕರ್ತನೆ, ನಿನ್ನ ಕರುಣೆಗಾಗಿ, ನಿನ್ನ ಪ್ರೀತಿಗಾಗಿ ಆತ ಬೇಡಿದ ಸ್ವಾಮಿ. ಆತನನ್ನು ಉದ್ಧಾರ ಮಾಡಿದೆಯಲ್ಲಪ್ಪ, ನಿಮಗೆ ಸ್ತೋತ್ರಗಳಯ್ಯ. ಕಾಯಿನನ್ನು ನಿನ್ನ ಬಳಿಯಲ್ಲಿ ಸ್ವಾಮಿ ಮೊರೆ ಇಡಲಿಲ್ಲ, ಪ್ರಾರ್ಥಿಸಲಿಲ್ಲ, ನಿನ್ನ ಪಾದ ಸನ್ನಿಧಾನದಲ್ಲಿ ಸ್ವಾಮಿ ಬೇಡಲಿಲ್ಲ. ಆತನು ಪಾಪವನ್ನು ಮಾಡಿಬಿಟ್ಟ, ಭಯಂಕರವಾದ ಸ್ಥಿತಿಯಲ್ಲಿ ಜೀವಿಸಬೇಕಾಯಿತು. ಆದರೆ ಸ್ವಾಮಿ, ಇವತ್ತು ನೀನು ನಮ್ಮ ಸಂಗಡ ಮಾತಾಡಿದ್ದೀಯಪ್ಪ. ಪಾಪ ನೀವು ಅರಿಕೆ ಮಾಡಿರಿ, ನಿಮ್ಮ ಪಾಪ ಅದು ಎಂಥದೇ ಆಗಿದ್ರೂ ಕೂಡ ದೇವರು ಅದನ್ನು ಕ್ಷಮಿಸ್ತಾನೆ. ಪುನಃ ಬೇಕೆಂತಲೇ ಪಾಪ ಮಾಡಬೇಡ್ರಿ ಎಂಬುದಾಗಿ ಸ್ವಾಮಿ 10ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಕ್ಕೆ 26ನೇ ವಚನದಲ್ಲಿ ಅದಕ್ಕೆ ಬೇರೆ ಇನ್ನಾವ ಯಜ್ಞವೂ ಕೂಡ ಇಲ್ಲ ಎಂಬುದಾಗಿ ಹೇಳಿದೆಯಪ್ಪ. ಆಗಬೇಕಾದ ಯಜ್ಞ ಒಂದೇ, ಅದು ಯೇಸು ಕ್ರಿಸ್ತನ ಬಲಿ. ಆ ಬಲಿ ಆಗಿ ಹೋಯಿತು. ಆ ಬಲಿಯ ಮೂಲಕವಾಗಿ ಎಲ್ಲ ಮನುಷ್ಯ ಜನಾಂಗ ಜಾತಿಯವರಿಗೆ
ಮೋಕ್ಷ ಸಿಕ್ಕಿತ್ತು, ಪಾಪ ಪರಿಹಾರವಾಯಿತು ಎಂಬುದಾಗಿ ನಾವು ನೋಡಿದ್ದೇವೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಸಮಯದಲ್ಲಿ ಈ ಮಕ್ಕಳು ಸ್ವಾಮಿ ರಕ್ಷಣೆ ಹೊಂದಿದ್ದಾರೆ. ಸ್ಥಿರವಾದ ಭಕ್ತಿ, ಸ್ಥಿರವಾದ ವಿಶ್ವಾಸ, ಸ್ಥಿರವಾದ ನಂಬಿಕೆ, ಸ್ಥಿರವಾಗಿರ್ತಕ್ಕಂಥ ರೀತಿಯಲ್ಲಿ ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡು ಸ್ವಾಮಿ ಇವರ ಯಾವ ಯಾವ ವಿಷಯದಲ್ಲಿ ಬಿದ್ದು ಹೋಗಿದ್ದಾರೋ, ಸೋತು ಹೋಗಿದ್ದಾರೋ ಸ್ವಾಮಿ, ಅವೆಲ್ಲವುಗಳನ್ನು ದೂರ ಮಾಡಯ್ಯ. ಹೊಲದ ಸಮಸ್ಯೆಗಳು, ಮನೆಯ ಸಮಸ್ಯೆಗಳು, ಕುಟುಂಬಗಳ ಸಮಸ್ಯೆಗಳು, ರೋಗದ ಸಮಸ್ಯೆಗಳು ಸ್ವಾಮಿ, ಒಂದು ವೇಳೆ ಪಾಪ ಆಳ್ತಾ ಇದೆಯೇನೋ ಆ ಪಾಪ ಎಲ್ಲ ಯೇಸುವಿನ ನಾಮದಲ್ಲಿ ಬಂಧಿಸಿ ಆಗ್ತಾ ಇದೆ ಸ್ವಾಮಿ. ಸಂಪೂರ್ಣವಾಗಿ ನಿನ್ನ ರಕ್ತ ಪ್ರೋಕ್ಷಣೆ ಆಗಲಿ, ಬಿಡುಗಡೆ ಉಂಟಾಗಲಿ, ಸ್ವಸ್ಥತೆ ಉಂಟಾಗಲಿ ಸ್ವಾಮಿ. ಆರೋಗ್ಯದಿಂದ ಇವರನ್ನು ತುಂಬಿ ತೃಪ್ತಿಪಡಿಸಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬಿಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆ.